ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನೆಲ್‌ನಲ್ಲಿ ನಿಮಗೆ ನಿಮ್ಮ ಇನ್‌ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆಯೋ ಇಲ್ವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡೋದು, ಹಾಗೆ ಹ್ಯಾಕ್ ಆಗಿದ್ರೂ ಕೂಡ ಅದನ್ನ ಯಾವ ರೀತಿಯಾಗಿ ನೀವು ರಿಕವರಿ ಮಾಡ್ಕೊಳ್ಬೋದಂತ ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ನಾನು ನಿಮಗೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಸೂಪರ್ ಆ್ಯಂಡ್ ಸೆಕ್ಯೂರ್ ಆಗಿರುವಂಥ ಅಪ್ಡೇಟ್‌ನ ತಂದಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲು ಆ ವಿಡಿಯೋ ಮಾಡುವಾಗ ಇನ್‌ಸ್ಟಾಗ್ರಾಮ್ ಅವರು ಈ ಒಂದು ಅಪ್ಡೇಟ್‌ನ ತಂದಿರಲಿಲ್ಲ. ಬಟ್ ಇವತ್ತು ಈ ಒಂದು ಅಪ್ಡೇಟ್‌ನ ಮುಖಾಂತರ ಇನ್‌ಸ್ಟಾಗ್ರಾಮ್ ಯೂಸ್ ಮಾಡುತ್ತಿರುವ ಪ್ರತಿಯೊಬ್ಬರೂ ಕೂಡ ಇದನ್ನ ಎನೇಬಲ್ ಮಾಡಿದ್ರೆ ಯಾರ ಅಕೌಂಟ್ ಕೂಡ ಹ್ಯಾಕ್ ಆಗಲ್ಲ. ಸಪೋಸ್ ಹ್ಯಾಕ್ ಆದ್ರೂ ಕೂಡ ಈಸಿಯಾಗಿ ರಿಕವರಿ ಮಾಡ್ಕೊಳ್ಬೋದು. ಹಾಗಿದ್ರೆ ಏನು ಆ ಒಂದು ಅಪ್ಡೇಟ್? ಹಾಗೆ ನೀವು ಇದನ್ನ ಯಾವ ರೀತಿಯಾಗಿ ಆಕ್ಟಿವ್ ಮಾಡ್ಕೊಳ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್‌ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್‌ನ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಲ್ಲಿ ಯಾರಿಗೆಲ್ಲ ಇಂಪಾರ್ಟೆನ್ಸ್ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. ಮೊದಲನೇದಾಗಿ ಈಗ ನೀವು ನಿಮ್ಮ ಇನ್‌ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್‌ನ ಮಾಡಿ. ನಂತರ ನಿಮ್ಮಲ್ಲಿ 3 ಲೈನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್‌ನ ಮಾಡಿ. ಕ್ಲಿಕ್‌ನ ಮಾಡ್ಕೊಂಡ ತಕ್ಷಣ ನಿಮ್ಮಲ್ಲಿ ಅಕೌಂಟ್ ಸೆಂಟರ್ ಅಂತ ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಅದರ ಮೇಲೆ ಕ್ಲಿಕ್‌ನ ಮಾಡ್ಕೊಳ್ಳಿ. ಕ್ಲಿಕ್‌ನ ಮಾಡ್ಕೊಂಡ್ರೆ ನಿಮ್ಮಲ್ಲಿ ನೋಡಬಹುದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್‌ನ ಮಾಡಿ. ಕ್ಲಿಕ್‌ನ ಮಾಡ್ಕೊಂಡ್ರೆ ನಂತರ ನಿಮಗೆ ಥರ್ಡ್ ಆಪ್ಷನ್ ನೋಡ್ತಾ ಇರ್ಬೋದು, ವೆರಿಫಿಕೇಶನ್ ಸೆಲ್ಫಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್‌ನ ಮಾಡ್ಕೊಂಡ್ರೆ ನಿಮಗಲ್ಲಿ ನಂತರ ನಿಮಗೆ ಸೇವ್ ವೆರಿಫಿಕೇಶನ್ ಸೆಲ್ಫಿ ಫಾರ್ ಪ್ರೊಫೈಲ್ ರಿಕವರಿ ಅಂತ ಬರುತ್ತೆ. ನಂತರ ಅದನ್ನೆಲ್ಲ ನೋಡ್ಬಿಟ್ಟು ನೀವು ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್‌ನ ಮಾಡಿ. ಕ್ಲಿಕ್‌ನ ಮಾಡ್ಕೊಂಡ್ರೆ ನಿಮಗಿಲ್ಲಿ ಒಂದು OTP ಬರುವಂಥದ್ದು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ OTP ಬರುತ್ತೆ. ನೀವು ಮೊಬೈಲ್ ನಂಬರ್ ಹಾಕಿದ್ರೆ ಮೊಬೈಲ್ ನಂಬರ್ಗೆ ಬರುತ್ತೆ, ಅಥವಾ ಇಮೇಲ್ ಐಡಿ ಹಾಕಿದ್ರೆ ಇಮೇಲ್ ಐಡಿಗೆ OTP ಬರುತ್ತೆ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಟೇಕ್ ಅ ವಿಡಿಯೋ ಸೆಲ್ಫಿ ಅಂತ ಬರ್ತಾ ಇದೆ. ಅಲ್ಲಿ ನೋಡಬಹುದು ಟಿಪ್ಸ್ ಫಾರ್ ಅ ಗುಡ್ ಸೆಲ್ಫಿ ಅಂತ ಬರ್ತಾ ಇದೆ. ಅಂತಂದ್ರೆ ನೀವು ಇಲ್ಲಿ ಬೆಳಕಿರೋ ಪ್ರದೇಶದಲ್ಲಿ ನೀವು ನಿಮ್ಮ ಫ್ರಂಟ್ ಕ್ಯಾಮರಾ ಆನ್ ಮಾಡಿಕೊಂಡು ನಿಮ್ಮ ಸೆಲ್ಫಿ ತೆಕ್ಕೊಳ್ಬೇಕಾಗುತ್ತೆ. ಅಂತಂದ್ರೆ ಅದು ಯಾವ ರೀತಿಯಾಗಿ ಹೇಳುತ್ತೆ ನೋಡಿ, ಆ ರೀತಿಯಾಗಿ ಅದೇ ಗೈಡ್ ಮಾಡುತ್ತಾ ಹೋಗುತ್ತೆ. ಬಲಕ್ಕಂದ್ರೆ ಬಲಕ್ಕೆ ತಿರುಗಬೇಕು, ಎಡಕ್ಕಂದ್ರೆ ಎಡಕ್ಕೆ ತಿರುಗಬೇಕು, ಹಾಗೆ ಮೇಲ್ಗಡೆ ಮುಖ ಮಾಡಿ ಅಂದ್ರೆ ಮೇಲ್ಗಡೆ ಮುಖ ಮಾಡಬೇಕು. ಇದನ್ನೆಲ್ಲ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ನೀವು ಕೆಳಗಡೆ ಸ್ಟಾರ್ಟ್ ಅ ಸೆಲ್ಫಿ ಅಂತ ಇದೆ, ಅದರ ಮೇಲೆ ಕ್ಲಿಕ್‌ನ ಮಾಡಿ. ನಂತರ ನಿಮಗೆ ನಿಮ್ಮ ಫ್ರಂಟ್ ಕ್ಯಾಮರಾ ಓಪನ್ ಆಗುತ್ತೆ ನೋಡಿ, ಟರ್ನ್ ಟು ರೈಟ್ ಅಂತ ಇದೆ. ನಂತರ ಮೂವ್ ಫರ್ದರ್ ಅವೇ ಅಂತ ಇದೆ. ಅಂದ್ರೆ ರೈಟ್ ಅಂದ್ರೆ ನೀವು ರೈಟ್ಗೆ ಮೂವ್ ಮಾಡಬೇಕು, ಲೆಫ್ಟ್ ಅಂದ್ರೆ ಲೆಫ್ಟ್ಗೆ ಮೂವ್ ಮಾಡಬೇಕು. ಹಾಗೆ ಅಲ್ಲಿ ಮಿಡಲ್ ಸರ್ಕಲ್ ಇದೆ ನೋಡಿ, ಅದರ ಒಳಗೆ ನಿಮ್ಮ ಮುಖವನ್ನ ಇಡ್ಲಿಕ್ಕೆ ಪ್ರಯತ್ನ ಪಡಿ. ಅದು ಯಾವ ರೀತಿ ಹೇಳುತ್ತೆ ಆ ರೀತಿಯಾಗಿ ಮಾಡ್ತಾ ಹೋಗಿ. ನೋಡ್ಬೋದು ಕರೆಕ್ಟ್ ಆಗಿ ಮಾಡ್ತಾ ಹೋದಂಗೆ ಗ್ರೀನ್ ಮಾರ್ಕ್ ಬರುತ್ತೆ. ಗ್ರೀನ್ ಮಾರ್ಕ್ ಬಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು. ಇದು ಏನಾಗುತ್ತೆ ಅಂದ್ರೆ ಪ್ರೈವೇಟ್ ಆಗಿರುತ್ತೆ. ಅಂತಂದ್ರೆ ನಿಮ್ಮ ಇನ್‌ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಿಮ್ಮ ಪೋಸ್ಟ್ ಆಗಿ ಸ್ಟೋರಿಲಿ ಯಾವ್ದ್ರಲ್ಲೂ ಡಿಸ್ಪ್ಲೇ ಆಗಲ್ಲ. ಇದು ತುಂಬಾ ಪ್ರೈವೇಟ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಲಾಗಿನ್ ಮಾಡುವಾಗ ಅಥವಾ ನಿಮ್ದೇನಾದ್ರು ಅಕೌಂಟ್ ಹ್ಯಾಕ್ ಆಯ್ತು ಅಂತಂದ್ರೆ ಈ ಒಂದು ಸೆಲ್ಫಿ ಮುಖಾಂತರ ನೀವು ರಿಟರ್ನ್ ನ ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.